ಧರ್ಮಸ್ಥಳ ಕೇಸ್ನಲ್ಲಿ ಬುರುಡೆ ಗ್ಯಾಂಗ್ನ ಬಂಡವಾಳ ಏನಿದೆ ಅದು ಬಯಲಾಗಿದೆ. ತಾವೇ ಕೊಟ್ಟಂತಹ ಕೇಸ್ ವಜಾ ಕೋರಿ ಈಗ ಹೈಕೋರ್ಟ್ಗೆ ಬುರುಡೆ ಗ್ಯಾಂಗ್ ಅರ್ಜಿಯನ್ನ ಹಾಕಿದೆ. ಹಾಗಾಗಿ ಬುರುಡೆ ಗ್ಯಾಂಗ್ನ ಬಂಡವಾಳ ಏನು ಅನ್ನೋದು ಜಗಜ್ಜಾಹೀರಾಗಿದೆ. ಕೇಸ್ ರದ್ದು ಕೋರಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ವಿಠಲಗೌಡ, ಜಯಂತ್ ಅರ್ಜಿಯನ್ನ ಹಾಕಿದ್ದಾರೆ. ನೂರಾರು ಅಸಹಜ ಸಾವುಗಳಾಗಿವೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ದಂತಹ ಗ್ಯಾಂಗ್ ಹೆಣ್ಮಕ್ಕಳ ಅತ್ಯಾಚಾರ, ಕೊಲೆ ಅಂತ ಹೇಳಿದವರಿಂದಲೇ ಕೇಸ್ ವಾಪಸ್ಗೆ ಅರ್ಜಿ ಹಾಕಲಾಗಿದೆ. ಷಡ್ಯಂತ್ರ ಬಯಲಾಗ್ತಾ ಇದ್ದ ಹಾಗೆ ಹೈಕೋರ್ಟ್ನ ಮೊರೆ ಹೋಗಿದೆ ಈ ಬುರುಡೆ ಗ್ಯಾಂಗ್. ಹಾಗಾದ್ರೆ ಬುರುಡೆ ಕೇಸ್ ಏನೇನಾಯ್ತು ಅನ್ನೋದನ್ನ ಒಂದ್ಸರಿ ನೆನಪಿಸ್ಬಿಡ್ತೀವಿ. ಜೂನ್ 22, 2025 ಅನಾಮಿಕ ವ್ಯಕ್ತಿಯ ಪಾಪ ಪ್ರಜ್ಞೆ ಅಂತ ಬರೆಯಲಾದ ವಕೀಲರ ಪತ್ರ ವೈರಲ್ ಆಗತ್ತೆ. ಇನ್ನು ಜುಲೈ 3ನೇ ತಾರೀಕು ದಕ್ಷಿಣ ಕನ್ನಡ SP ಅರುಣ್ ಕುಮಾರ್ ಅವರನ್ನ ವಕೀಲರು ಭೇಟಿ ಮಾಡ್ತಾರೆ. ಜುಲೈ 4 BNS ಸೆಕ್ಷನ್ 211A ಅಡಿಯಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ FIR ಆಗತ್ತೆ. ಇನ್ನು ಜುಲೈ 11 ಬೆಳ್ತಂಗಡಿ ಕೋರ್ಟ್ಗೆ ಬುರುಡೆಯೊಂದಿಗೆ ಅನಾಮಿಕ ವ್ಯಕ್ತಿ ಹಾಜರಾಗ್ತಾನೆ. ಆತನ ಹೇಳಿಕೆಯನ್ನ ಮ್ಯಾಜಿಸ್ಟ್ರೇಟ್ ದಾಖಲಿಸ್ತಾರೆ. ಇನ್ನು ಜುಲೈ 15 ಅನನ್ಯ ಭಟ್ ನಾಪತ್ತೆ ಅಂತ ಕಥೆ ಸೃಷ್ಟಿ ಮಾಡಿ ಸುಜಾತಾ ಭಟ್ ಕಂಪ್ಲೇಂಟ್ ಕೊಡ್ತಾರೆ. ಜುಲೈ 20, 2025 ಧರ್ಮಸ್ಥಳ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನ ರಚಿಸಿ ಆದೇಶ ಹೊರಡಿಸುತ್ತೆ. ಇನ್ನು ಜುಲೈ 26, 27 SIT ಕಚೇರಿಯಲ್ಲಿ 2 ದಿನಗಳ ಕಾಲ ಅನಾಮಿಕನ ಹೇಳಿಕೆ ದಾಖಲಾಗುತ್ತೆ. 28ನೇ ತಾರೀಕು ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ ಮತ್ತು ಬಂಗ್ಲೆಗುಡ್ಡ ಕಾಡಿನಲ್ಲಿ 13 ಕಡೆ ಜಾಗವನ್ನ ಗುರುತು ಮಾಡಲಾಗುತ್ತೆ. ಇನ್ನು ಜುಲೈ 29 ಪಾಯಿಂಟ್ ನಂಬರ್ 1ರಲ್ಲಿ ಉತ್ಖನನ ನಡೆಯುತ್ತೆ. ಇಡೀ ದಿನ ಆಗಿದ್ರೂ ಕೂಡ ಯಾವುದೇ ಕಳೆಬರ ಸಿಗಲ್ಲ. ಜುಲೈ 30 2ನೇ ದಿನ ಪಾಯಿಂಟ್ ನಂಬರ್ 2, 3, 4 ಹಾಗೂ 5 ಈ ಎಲ್ಲ ಕಡೆಗಳಲ್ಲಿ ಅಗಿತಾರೆ. ಅಗದ್ರೂ ಕೂಡ ಯಾವುದೇ ಕಳೆಬರ ಸಿಗೋದಿಲ್ಲ. ಇನ್ನು ಜುಲೈ 31 3ನೇ ದಿನ ಪಾಯಿಂಟ್ ನಂಬರ್ 6 ಅಲ್ಲಿ ಉತ್ಖನನ ನಡೆಯುತ್ತೆ. ಪಾಯಿಂಟ್ ನಂಬರ್ 6ರ ಉತ್ಖನನ ಸಂದರ್ಭದಲ್ಲಿ ಅಸ್ಥಿ ಪಂಜರ ಪತ್ತೆಯಾಗತ್ತೆ. ಅದಾದ ನಂತರ ಆಗಸ್ಟ್ 4 ಬಂಗ್ಲೆಗುಡ್ಡೆ ಕಾಡಿನಲ್ಲಿ ಭೂಮಿಯ ಮೇಲೇನೆ ಸಂಪೂರ್ಣವಾಗಿ ಅಸ್ಥಿ ಪಂಜರ ಪತ್ತೆಯಾಗುತ್ತೆ. ಹೂತಿರುವಂತಹ ಅಸ್ಥಿ ಪಂಜರ ಅದಾಗಿರೋದಿಲ್ಲ. ಆಗಸ್ಟ್ 10 ಬುರುಡೆ ಕೇಸ್ ತನಿಖೆಗೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಎಂಟ್ರಿ ಕೊಡುತ್ತೆ. ಆಗಸ್ಟ್ 12 ಪಾಯಿಂಟ್ ನಂಬರ್ 13ರಲ್ಲಿ GPR ಶೋಧ ನಡೆಯುತ್ತೆ. ಆದರೆ ಯಾವುದೇ ರೀತಿಯ ಕಳೆಬರಹ ಪತ್ತೆಯಾಗಲ್ಲ. ಇನ್ನು ಆಗಸ್ಟ್ 18 ವಿಧಾನಸೌಧದಲ್ಲಿ ಉತ್ಖನನದ ಬಗ್ಗೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಉತ್ತರವನ್ನ ಕೊಡ್ತಾರೆ. ಆಗಸ್ಟ್ 23 ವಿಚಾರಣೆಯ ಬಳಿಕ ಅನಾಮಿಕ ದೂರುದಾರನ ಬಂಧನ ಆಗತ್ತೆ. ಅನಾಮಿಕ ದೂರುದಾರ ಚಿನ್ನಯ್ಯ ಆತನ ಬಂಧನ ಆಗತ್ತೆ. ಇನ್ನು ಆಗಸ್ಟ್ 26 ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯ ಮೇಲೆ SIT ಏಕಾಏಕಿ ರೇಡ್ ಮಾಡುತ್ತೆ. ಸೆಪ್ಟೆಂಬರ್ 5 ಗಿರೀಶ್ ಮಟ್ಟಣ್ಣವರ್ ಹಾಗೂ ಯೂಟ್ಯೂಬರ್ ಅಭಿಷೇಕ್ ವಿಚಾರಣೆಯನ್ನ ಮಾಡ್ತಾರೆ ಅಧಿಕಾರಿಗಳು. ಸೆಪ್ಟೆಂಬರ್ 6 ಚಿನ್ನಯ್ಯಗೆ ನ್ಯಾಯಾಂಗ ಬಂಧನ ಮತ್ತು ಶಿವಮೊಗ್ಗ ಜೈಲ್ಗೆ ಆತನನ್ನ ಶಿಫ್ಟ್ ಮಾಡಲಾಗತ್ತೆ. ಇನ್ನು ಸೆಪ್ಟೆಂಬರ್ 18 ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ಮಾಡಿ ಪುತ್ತೂರು AC ಆದೇಶವನ್ನು ಹೊರಡಿಸ್ತಾರೆ. ಅದಾದ ನಂತರ ಸೆಪ್ಟೆಂಬರ್ 23, 25, 27 ಬೆಳ್ತಂಗಡಿಯ ಕೋರ್ಟ್ನಲ್ಲಿ 3 ದಿನ ಬೆಳ್ತಂಗಡಿ ಕೋರ್ಟ್ನಲ್ಲಿ ಚಿನ್ನಯ್ಯನ 163 ಹೇಳಿಕೆ ದಾಖಲಾಗತ್ತೆ. ಇನ್ನು ಅಕ್ಟೋಬರ್ 6 ಬಂಗ್ಲೆಗುಡ್ಡೆಯಲ್ಲಿ SIT ಮತ್ತು ಅರಣ್ಯ ಇಲಾಖೆ ಜಂಟಿ ಸರ್ವೆಯನ್ನ ಮಾಡುತ್ತೆ. ಅಕ್ಟೋಬರ್ 17 SIT ಇಂದ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಿಂದಲೂ ಕೂಡ ಮಾಹಿತಿ ಸಂಗ್ರಹ ಮಾಡಲಾಗುತ್ತೆ. ಅಕ್ಟೋಬರ್ 24 ಬುರುಡೆ ಷಡ್ಯಂತ್ರ ಕೇಸ್ ಹೊರತಾದ ಶವಹೂತ ಪ್ರಕರಣಗಳ ವರದಿಯನ್ನ ಪಡೆಯಲಾಗುತ್ತೆ. ಶವಹೂತಿಟ್ಟ ಪ್ರಕರಣಗಳ ಪ್ರಾಥಮಿಕ ವರದಿ ಸಲ್ಲಿಸೋದಕ್ಕೆ SIT ಸಿದ್ಧತೆಯನ್ನು ನಡೆಸ್ಕೊಳ್ಳುತ್ತೆ. ಇನ್ನು ಅಕ್ಟೋಬರ್ 25 ತಿಮರೋಡಿ ಹಾಗೂ ಮಟ್ಟಣ್ಣವರ್ ಸೇರಿ 4ವರಿಗೆ SIT ನೋಟಿಸ್ ಕೊಡುತ್ತೆ. ವಿಚಾರಣೆಗೆ ಬನ್ನಿ ಅಂತ ಹೇಳುತ್ತೆ. ಹಾಜರಾಗದೆ ಹೋದ್ರೆ ಬಂಧನದ ವಾರ್ನಿಂಗ್ ಕೂಡ ನೀಡುತ್ತೆ. ಅಕ್ಟೋಬರ್ 27 ವಿಚಾರಣೆಗೆ ಹಾಜರಾಗದ ಬುರುಡೆ ಗ್ಯಾಂಗ್ 7 ದಿನ ಕಾಲಾವಕಾಶಕ್ಕೆ ಮನವಿ ಮಾಡ್ತಾರೆ. ಇನ್ನು ಸುಜಾತಾ ಭಟ್ ಮಾತ್ರ ಹಾಜರಾಗ್ತಾರೆ. ಅಕ್ಟೋಬರ್ 29 ಪ್ರಕರಣ ವಾಪಸ್ ಪಡೆಯುವಂತೆ ಬುರುಡೆ ಗ್ಯಾಂಗ್ನಿಂದ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ. ಈ ಬುರುಡೆ ಕೇಸ್ನಲ್ಲಿ ಡೇ 1 ಇಲ್ಲಿಯವರೆಗೂ ಏನೆಲ್ಲ ಆಯಿತು ಅನ್ನೋದರ ಕಂಪ್ಲೀಟ್ ಪಿಕ್ಚರ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.